ವಾಹನ ಸೇವೆಯಲ್ಲಿ ಪರಮಾತ್ಮನು ತಾನಿರುತ್ತಾ ಸಮಸ್ತ ಲೋಕಕ್ಕೆ ಶುಭವನ್ನು ಒದಗಿಸಿಕೊಡುತ್ತಾ, ಅಂತರ್ಯಾಮಿಯಾದ ಪರಮಾತ್ಮನು ಬಹಿರ್ಯಾಮಿಯಾಗಿ ವಾಹನಗಳಲ್ಲಿ ಕಂಗೊಳಿಸಿ ಪರಿಪೂರ್ಣವಾಗಿ ಅನುಗ್ರಹವನ್ನು ಒದಗಿಸಿಕೊಟ್ಟಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನನ್ನು ವಿವಿಧ ಅವತಾರಗಳಲ್ಲಿಯೂ ಕೂಡ ನಾವು ನೋಡಿದ್ದೇವೆ. ಕೊನೆಯದಾಗಿ ಕಲ್ಕ್ಯಾವತಾರದಲ್ಲಿಯೂ ಕೂಡ ಪರಮಾತ್ಮ ಭಕ್ತಜನರನ್ನು ಅಶ್ವಾಧಿರೂಢನಾಗಿ ಅನುಗ್ರಹಿಸಿದ್ದಾನೆ. ಇಂದಿನ ಪ್ರಾತಃ ಕಾಲದಲ್ಲಿ ಸುದರ್ಶನನಲ್ಲಿ ಪರಮಾತ್ಮನ ಆವಾಹಿತನಾಗಿ ಅವಭೃತ ಸ್ನಾನ, ಚಕ್ರಸ್ನಾನ ಮೊದಲಾದಂತಹ ಹೆಸರುಗಳಿಂದ ಪ್ರಸಿದ್ಧವಾಗಿರುವಂತಹ ಚಕ್ರಸ್ನಾನ ಮಹೋತ್ಸವವು ಕೂಡ ಪೂರ್ಣಗೊಂಡಿದೆ. ಆದ್ದರಿಂದಾಗಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಯಜ್ಞಕ್ಕೆ ಸರಿಸಮಾನವಾದ ರೀತಿಯಲ್ಲಿ ನಡೆದು ಬಂದಿರುವುದನ್ನು ತಾವು ಗಮನಿಸಬಹುದು. ಆದ್ದರಿಂದ ಪರಿಪೂರ್ಣತೆಯ ಸಂಕೇತವಾಗಿ ಇಂದು ಧ್ವಜ ಅವರೋಹಣ ಕಾರ್ಯಕ್ರಮ ನಡೆದು ಬರುತ್ತದೆ. ಇದರೊಂದಿಗೆ ಬ್ರಹ್ಮೋತ್ಸವ ಪೂರ್ಣವಾಗಿದೆ ಎನ್ನುವುದರ ಸಂಕೇತ. ಧ್ವಜಸ್ತಂಭದಲ್ಲಿ ಧ್ವಜಪಟವು ಇರುವವರೆಗೂ ಕೂಡ ವಾಹನ ಸೇವೆಗಳು ಹಾಗೂ ಮತ್ತಿತರ ಪ್ರಕ್ರಿಯೆಗಳು ನಡೆಯುತ್ತಿವೆ ಎನ್ನುವುದು ಅದರ ಅರ್ಥವಾಗಿದೆ. ಆದ್ದರಿಂದ ಈ ವಿಶಿಷ್ಟವಾದಂತಹ ಧ್ವಜಾವರೋಹಣ ಕಾರ್ಯಕ್ರಮಕ್ಕೆ ಬೇಕಾದಂತಹ ಎಲ್ಲ ವಿಧವಾದ ಸಿದ್ಧತೆಗಳನ್ನು ಈ ಸಂದರ್ಭದಲ್ಲಿ ಕೈಗೊಳ್ಳುತ್ತಿದ್ದಾರೆ. ಆದ್ದರಿಂದ ಈ ಮಹತ್ವಪೂರ್ಣವಾದಂತಹ ಪ್ರಕ್ರಿಯೆಯ ಸಂದರ್ಭದಲ್ಲಿ ಪರಮಾತ್ಮನು ತಾನು ಸಾಕ್ಷಿಯಾಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನ ಎದುರಿನಲ್ಲಿ ಪರಮಾತ್ಮನು ನೋಡುತ್ತಿರುವಂತಹ ಶುಭವೇಳೆಯಲ್ಲಿ ಈ ಮಹತ್ವಪೂರ್ಣವಾದಂತಹ ಪ್ರಕ್ರಿಯೆ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಪರಮಾತ್ಮನು ಭಾಗವತ ಪ್ರಿಯ, ಪರಮಾತ್ಮನು ಧರ್ಮಪ್ರಿಯ, ಪರಮಾತ್ಮನು ಭಕ್ತಪ್ರಿಯ. ಆದ್ದರಿಂದ ಆ ಎಲ್ಲ ರೀತಿಯಿಂದಲೂ ಕೂಡ ಆ ಪರಮಾತ್ಮನ ಈ ಒಂದು ಸೇವೆ ಅತ್ಯಂತ ಮುಖ್ಯವಾದದ್ದು. ಧರ್ಮಸ್ಯ ಮಾರ್ಗಾಃ ಬಹವಃ ಪ್ರಶಸ್ತಾಃ ಧರ್ಮೋ ನ ಚಾಯಂ ಭವತಾ ಕೃತೋ ಯಶ್ಚೋರಾಸ್ತು ದಾತುಂ ನ ಹರಂತಿ ವಿತ್ತಂ ಸಕುಂಭ ಸಂಭೋಕ್ತುಮೇವ ಅಪಹರ್ತಿ ಲೋಕೆ ಎನ್ನುವ ರೀತಿಯಲ್ಲಿ ಸಮಸ್ತ ಲೋಕದ ವಿಧಿವಿಧಾನಗಳು ಹೇಗಿವೆ ಎಂದರೆ, ಲೋಕದಲ್ಲಿ ಜನರೆಲ್ಲರೂ ಕೂಡ ತಮ್ಮ ಆನಂದವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಅಧರ್ಮ ಮಾರ್ಗದಲ್ಲಿ ಆದರೂ ಸರಿ ನಾವು ಧನವನ್ನು ಸಂಪಾದಿಸುತ್ತೇವೆ ಎನ್ನುವ ಭಾವದಲ್ಲಿರುತ್ತಾರೆ. ಪರಮಾತ್ಮನು ಸಮಸ್ತ ಲೋಕಕ್ಕೆ ತಾನು ನಿರಂತರವಾಗಿ ಭಕ್ತರಿಗೆ ಬೇಕಾದುದೆಲ್ಲವನ್ನೂ ಕೂಡ ಕೊಡುತ್ತಾ ಅವರೆಲ್ಲರನ್ನೂ ಸಂತೋಷವಾಗಿರಿಸುವಂತಹ ಪ್ರಯತ್ನದಲ್ಲಿರುತ್ತಾನೆ. ಆದ್ದರಿಂದ ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ಸ್ತಥೈವ ಭಜಾಮ್ಯಹಂ ಎಂದು ಪರಮಾತ್ಮ ಹೇಳಿದ್ದಾನೆ. ಆದರೆ ಅದಷ್ಟೇ ಅಲ್ಲದೆ ಯಾವನಾದರೂ ಒಬ್ಬನು ಎಷ್ಟೋ ಅಪರಾಧಗಳನ್ನು ಮಾಡಿದ್ದರೂ ಕೂಡ ತಾನು ಒಮ್ಮೆಯಾದರೂ ಭಗವಂತನ ವಿಶಿಷ್ಟವಾದಂತಹ ನಾಮೋಚ್ಚಾರಣೆಯನ್ನು ಮಾಡಿದ್ದೇ ಆಗದಲ್ಲಿ ಅವನನ್ನು ಉದ್ಧರಿಸುತ್ತೇನೆ ಎಂದು ಪರಮಾತ್ಮ ವಿಶೇಷವಾದಂತಹ ಆಖ್ಯಾನಗಳ ಮೂಲಕವಾಗಿ ನಮಗೆ ತಿಳಿಯಪಡಿಸಿದ್ದಾನೆ. ಆದ್ದರಿಂದ ಪರಮಾತ್ಮನ ನಾಮೋಚ್ಚಾರಣೆಯನ್ನು ಮಾಡಿದ ಭಕ್ತಜನರನ್ನು ಭಗವಂತ ಎಲ್ಲ ರೀತಿಯಿಂದಲೂ ಕೂಡ ವಿಶೇಷವಾಗಿ ರಕ್ಷಿಸುತ್ತಾನೆ. ಬ್ರಹ್ಮೋತ್ಸವಕ್ಕೆ ಸಂಬಂಧಪಟ್ಟಂತೆ ವಿವಿಧ ರೀತಿಯ ಪ್ರಕ್ರಿಯೆಗಳು ಪೂರ್ಣಗೊಂಡಿವೆ. ಧ್ವಜಪಟದ ವಿಶಿಷ್ಟವಾದಂತಹ ಆರೋಹಣ ಪ್ರಕ್ರಿಯೆ ನಡೆದು ಬಂದಿದೆ. ಧ್ವಜ ಅವರೋಹಣ ಪ್ರಕ್ರಿಯೆ ಇದೀಗ ಪ್ರಾರಂಭವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಧವಾದಂತಹ ಪ್ರಕ್ರಿಯೆಗಳನ್ನು ಅರ್ಚಕರು ಪ್ರಾರಂಭಿಸಿದ್ದಾರೆ. ಈ ಮಹತ್ವಪೂರ್ಣವಾದಂತಹ ಪ್ರಕ್ರಿಯೆಯಲ್ಲಿ
ಧ್ವಜದಲ್ಲಿಯೂ ಕೂಡ ವಿವಿಧ ರೀತಿಯ ದೇವತೆಗಳನ್ನು ಆಹ್ವಾನಿಸಲಾಗಿದೆ. ಧ್ವಜದ ದಂಡದಲ್ಲಿ, ಧ್ವಜ ಪಟದಲ್ಲಿ, ಧ್ವಜದ ರಜ್ಜುವಿನಲ್ಲಿ ಹಾಗೂ ಧ್ವಜಸ್ತಂಭದಲ್ಲಿ ಈ ಎಲ್ಲ ಸ್ಥಾನಗಳಲ್ಲಿಯೂ ಕೂಡ ವಿವಿಧ ದೇವತೆಗಳ ಆವಾಹನೆ ನಡೆದಿದೆ. ಇದರಲ್ಲಿಯೂ ಕೂಡ ಬ್ರಹ್ಮ, ವಿಷ್ಣು, ರುದ್ರ ಮೊದಲಾದಂತಹ ಅನೇಕ ದೇವತೆಗಳನ್ನು ಆಹ್ವಾನಿಸಿದಂತಹ ಪ್ರಕ್ರಿಯೆಯನ್ನು ನಾವು ಧ್ವಜಾರೋಹಣದ ಸಂದರ್ಭದಲ್ಲಿ ಗಮನಿಸಿಯೇ ಇರುತ್ತೇವೆ. ಹಾಗೆ ಆವಾಹನೆ ಮಾಡಿದಂತಹ ಎಲ್ಲ ದೇವತೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಉದ್ವಾಸನೆಗೊಳಿಸಿ ಈ ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತದೆ. ಧ್ವಜಸ್ಥಾನಂ ಗತ್ವಾ ಆಚಾರ್ಯ ಪ್ರಾಣಾನಾಯಮ್ಯ ದೇಶಕಾಲೌ ಸಂಕೀರ್ತ್ಯ ಅಸ್ಯಾಂ ಶುಭತಿಥೌ ವಿಶ್ವಕ್ಸೇನಂ ಆರಾಧ್ಯ ಪುಣ್ಯಾಹಂ ವಾಚಯಿತ್ವಾ ಪೂರ್ವವತ್ತು ಧ್ವಜದೇವಾರಾಧನಂ ಕೃತ್ವಾ ಎನ್ನುವುದರ ಮೂಲಕವಾಗಿ ಧ್ವಜ ಅವರೋಹಣದ ಪ್ರಕ್ರಿಯೆಯನ್ನು ಆಗಮಶಾಸ್ತ್ರ ತಿಳಿಯಪಡಿಸಿದೆ. ಧ್ವಜಸ್ಥಾನಕ್ಕೆ ಅಂದರೆ ಧ್ವಜಸ್ತಂಭದ ಸಮೀಪಕ್ಕೆ ಹೋಗಿ ಆಚಾರ್ಯರು ಎಂದರೆ ಯಾರು ಕಂಕಣ ಭಟ್ಟಾರಕರು ಎಂದು ಕರೆಸಿಕೊಂಡು ಬ್ರಹ್ಮೋತ್ಸವದ ಹೊಣೆಯನ್ನು ಹೊತ್ತಿರುತ್ತಾರೆಯೋ ಆ ಅರ್ಚಕರು ಪ್ರಾಣಾಯಾಮ ಪುರಸ್ಸರವಾಗಿ ಸಂಕಲ್ಪವನ್ನು ಮಾಡಬೇಕು. ಈ ಶುಭ ವೇಳೆಯಲ್ಲಿ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಭಗವಂತನ ಅಂಗೀಕಾರದೊಂದಿಗೆ ಧ್ವಜ ಅವರೋಹಣ ಪ್ರಕ್ರಿಯೆಯನ್ನು ಮಾಡುತ್ತಿದ್ದೇನೆ ಎಂದು ಸಂಕಲ್ಪವನ್ನು ಮಾಡಬೇಕು. ಇದಕ್ಕಾಗಿ ವಿಘ್ನ ನಿವಾರಣೆಗೆ ವಿಶ್ವಕ್ಸೇನಾರಾಧನಾದಿ ಪ್ರಕ್ರಿಯೆಗಳನ್ನು ಮಾಡಬೇಕು ಎಂದು ಆಗಮಶಾಸ್ತ್ರ ಮಾರ್ಗನಿರ್ದೇಶನವನ್ನು ಮಾಡಿದೆ. ಆ ಪ್ರಕಾರವಾಗಿ ಧ್ವಜಾವರೋಹಣ ಪ್ರಕ್ರಿಯೆ ಪ್ರಾರಂಭವಾಗಲಿಕ್ಕಿದೆ. ॐ सहस्रशीर्षा पुरुषः सहस्राक्षः सहस्रपात् स भूमिं विश्वतो वृत्वा अत्यतिष्ठद्दशाङ्गुलम् पुरुष एवेदगुं सर्वम् यद्भूतं यच्च भव्यम् यदन्नेनातिरोहति एतावानस्य महिमा अतोऽध्यायागश्च पुरुषः पादोऽस्य विश्वभूतानि त्रिपादस्यामृतं दिवि त्रिपादोर्ध्व उदैत्पुरुषः पादोऽस्येह भवात् पुनः ततो विश्वं व्यक्रामते शासनानशने अभि तस्मात् विराडजाय
व्याजो अधिपुरुषः स जातो अत्यरिच्यत पश्चात् भूमिमधो पुरः यत्पुरुषेण हविषा देवा यज्ञमतन्वत वसन्तो अस्यासीदार्यम् ग्रीष्म इत्मः शरद्धविः सप्तास्यासन् परिधयः त्रिसप्तसमिधः कृताः देवायज्ञं तन्वानाः अबध्नन् पुरुषं पशुं तैयज्ञं बर्हिषि प्रोक्षन् पुरुषं जातमग्रतः तेन देवा यजन्ताम् साध्यार्षयश्च ये तस्माद्यज्ञात् सर्वहुतः सम्भृतं वृषदाज्यम् पशुगस्तागश्चक्रे वायव्यान् आरण्यान् ग्राम्याश्च ये तस्माद्यज्ञात् सर्वहुतः ऋचः सामानि जग्निरे छन्दागुंसि जग्निरे तस्मात् यजस्तस्मादजायत पर्याप्य अनन्तरायाय सर्वस्तोमोतिरात्र उत्तममहर्भवति सर्वस्याप्यै सर्वस्य जित्यै सर्वमेव तेनाप्नोति सर्वं जयति ॐ ಧ್ವಜಾವರೋಹಣೆಯ ಪ್ರಕ್ರಿಯೆಯ ಭಾಗವಾಗಿ ಮೊದಲಿಗೆ ಗರುಡನ ಅಭ್ಯರ್ಚನೆ ಎನ್ನುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. ಗರುಡಾರ್ಚನೆಯ ಭಾಗವಾಗಿ ಅಭಿಷೇಕ ಅಲಂಕಾರಾದಿಗಳನ್ನು ನಿರ್ವಹಿಸುತ್ತಾರೆ. ಗರುಡನು ಇಲ್ಲಿ ಪ್ರಧಾನವಾದ ದೇವತೆ. ಈ ಧ್ವಜಸ್ತಂಭವನ್ನು ಗರುಡಗಂಬ ಎಂದು ಕರೆಯುವಂತಹ ಪದ್ಧತಿಯನ್ನು ಕೂಡ ನಾವು ನೋಡಿದ್ದೇವೆ. ಅದಕ್ಕೆ ಕಾರಣ ಭಗವಂತನ ಸೇವಕನಾಗಿರುವಂತಹ ಗರುಡನೇ ಈ ಧ್ವಜಸ್ತಂಭದಲ್ಲಿ ಪ್ರಧಾನವಾದಂತಹ ದೇವತೆಯಾಗಿರುವುದು. ಆ ಕಾರಣದಿಂದ ಧ್ವಜೋತ್ತೋಲನ ಹಾಗೂ ಧ್ವಜಾವರೋಹಣ ಈ ಎರಡೂ ಸಂದರ್ಭಗಳಲ್ಲಿ ಗರುಡನಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಅವನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಗರುಡನು ನಮಸ್ಕಾರದ ಭಂಗಿಯಲ್ಲಿರುವುದನ್ನು ತಾವು ಗಮನಿಸಿದ್ದಿರಬಹುದು. ಆ ಗರುಡನ ಎದುರಿಗೆ ಭಗವಂತನ ಬಿಂಬವನ್ನು ಇರಿಸಲಾಗಿರುತ್ತದೆ. ಈ ಸಂದರ್ಭದಲ್ಲಿ ಆ ಗರುಡನು ಭಗವಂತನಿಗೆ ನಮಸ್ಕರಿಸಿದ ಮುದ್ರೆಯಲ್ಲಿ ಕಾಣುತ್ತಿದ್ದಾನೆ. ಆ ಸಂದರ್ಭದಲ್ಲಿ ಪರಮಾತ್ಮನ ಪ್ರತಿನಿಧಿಯಾಗಿರುವ ಗರುಡನಿಗೆ ಮುದ್ಗಾನ್ನ ನಿವೇದನೆ ಅತ್ಯಂತ ವಿಶೇಷವಾದದ್ದು. ಈ ಸಂದರ್ಭದಲ್ಲಿ ವಿಶೇಷವಾಗಿ ನೈವೇದ್ಯವಾಗಿ ಮುದ್ಗಾನ್ನವನ್ನು ಕೊಡುವುದಷ್ಟೇ ಅಲ್ಲದೆ
ಆ ಮುದ್ಗಾನ್ನವನ್ನು ಪುತ್ರ ಸಂತಾನವನ್ನು ಅಂದರೆ ಸಂತಾನವನ್ನು ಬಯಸುವಂತಹ ದಂಪತಿಗಳಿಗೆ ವಿಶೇಷವಾಗಿ ಕೊಡಬೇಕು ಎಂದು ನಿರ್ದೇಶನವಿದೆ. ಧ್ವಜಾರೋಹಣದ ಸಂದರ್ಭದಲ್ಲಿಯೂ ಕೂಡ ಈ ಮುದ್ಗಾನ್ನ ನಿವೇದನೆ ಎನ್ನುವುದು ಅತ್ಯಂತ ಪ್ರಶಸ್ತವಾದದ್ದಾಗಿ ಭಾವಿಸಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಈ ಮಹತ್ವಪೂರ್ಣವಾದ ಧ್ವಜಾರೋಹಣದ ಸಂದರ್ಭದಲ್ಲಿಯೂ ಕೂಡ ಈ ಪ್ರಕ್ರಿಯೆ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ನೈವೇದ್ಯದ ಸಂದರ್ಭದಲ್ಲಿ ತೆರೆಯನ್ನು ಇಟ್ಟು ನೈವೇದ್ಯವನ್ನು ಮಾಡುವುದು ಸಂಪ್ರದಾಯ. ಅದಕ್ಕನುಸಾರವಾದಂತಹ ರೀತಿಯಲ್ಲಿ ಈ ನೈವೇದ್ಯದ ಸಂದರ್ಭದಲ್ಲಿ ತೆರೆಯನ್ನು ಇರಿಸಲಾಗುತ್ತದೆ. ಈ ಪ್ರಕ್ರಿಯೆಯ ಸಾಕ್ಷಿಗಳಾಗಿ ವೈಷ್ಣವ ಆಚಾರ್ಯರುಗಳು, ಪುರೋಹಿತರುಗಳು, ದೇವಸ್ಥಾನದ ಪ್ರಧಾನವಾದ ಅಧಿಕಾರಿಗಳು, ಭಕ್ತಜನರು ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಸೀನರಾಗಿದ್ದಾರೆ. ಈ ಧ್ವಜ ಅವರೋಹಣದ ಪ್ರಕ್ರಿಯೆಯ ಭಾಗವಾಗಿಯೂ ಕೂಡ ಧ್ವಜ ದಂಡದಲ್ಲಿ ಹಾಗೂ ಧ್ವಜಕ್ಕೆ ಕಟ್ಟಿರುವಂತಹ ಸೂತ್ರಾದಿಗಳಲ್ಲಿ ವಿವಿಧ ದೇವತೆಗಳ ಆವಾಹನೆಯನ್ನು ಮಾಡಿರುತ್ತಾರೆ. ಆದ್ದರಿಂದ ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಉದ್ವಾಸನೆ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತದೆ. ದೇವತೆಗಳನ್ನು ನಾವು ಎಷ್ಟು ಗೌರವಪೂರ್ಣವಾಗಿ ಆಹ್ವಾನವನ್ನು ಮಾಡುತ್ತೇವೆಯೋ ಅವರನ್ನು ಕಳುಹಿಸಿಕೊಡುವಂತಹ ಪ್ರಕ್ರಿಯೆಯು ಕೂಡ ಅತ್ಯಂತ ಮುಖ್ಯವಾದದ್ದು. ಆದ್ದರಿಂದಾಗಿ ಈ ಪ್ರಕ್ರಿಯೆಯನ್ನು ಈ ಸಂದರ್ಭದಲ್ಲಿ ಕೈಗೊಂಡಿದ್ದಾರೆ. ತಿರುಮಲ ಕ್ಷೇತ್ರದ ಶ್ರೀನಿವಾಸನ ಸಾನ್ನಿಧ್ಯದ ಆಕಾಶಸ್ಪರ್ಶಿಯಾದಂತಹ ಧ್ವಜಸ್ತಂಭವನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ನಿತ್ಯವಾಸಂ ಸಕಲ ಕಲ್ಯಾಣ ಗುಣಾವಾಸಂ ಶಾರದಾಂಬುಧ ಭಾರತ ಸುಧಾಕರ ಮುಕ್ತಾಹಾರ ಸ್ಫಟಿಕ ಕಾಂತಿ ಕಮನೀಯ ಗಾತ್ರಂ ಕಮಲದಲ ನೇತ್ರಂ ಜಾಂಬೂನದಾಂಬುರ ಪರಿವೃತಂ ದೃಢವತಂ ಬೃಹ್ವತ್ರಿಕ ಮರೀಚಿ ಪ್ರಮುಖ ಯೋಗಿ ಪುಂಗವ ಸೇವಿತಂ ನಿಗಮಾಗಮ ಮೂಲ ದೈವತಂ ನಿಜ ಚರಣ ಸರಸಿಜ ವಿನಿತ ಜಗದುದಯಕರ ಕುಶೇಷಯಂ ಶ್ರುತಿ ಸ್ಮೃತಿ ಪುರಾಣೋತಿಹಾತಿತ ವೈಭವಾತಿಶಯಂ ಸ್ವಸಂತತಿ ಸಂಭವ ಸುಂದರ ಬೃಂದಾರಕ ಬೃಂದ ವಿಮತ ವಿಮರ್ದನ ವಿಚಕ್ಷಣ ದಂಡಧರಂ ನಾರದ ಪರಾಶರ ವ್ಯಾಸ ವಶಿಷ್ಠ ಸುಖ ಸೌನಕ ಬೋಧಾಯನಾದಿ ಮಹರ್ಷಿ ಸಂಸ್ಥಿತ ಸಚ್ಚರಿತ್ರಂ ದಿವ್ಯಾ ಕಳತ್ರಂ ನವರತ್ನಮಯ ಹೇಮಾಭರಣ ಧಾರಣಾನೇಕ ಸಹಸ್ರ ಕಿರಣ ಪ್ರಕಾಶಂ ತಪಸ್ವಿ ಕುಲಾಧೀಶಂ ನಿರಂತರ ಜೋಗುಷ್ಯಮಾನ ಋಗ್ವಜುತ್ಸಾಮ ದರ್ವಗಣ ವಿರಾಜಮಾನಂ ಕುಸಧ್ವಜ ಶೋಭಮಾನಂ ರಮಾರಮಣ ಚರಣ ಸಮಾರಾಧನಾ ಸಮೂರ್ತ ಮೂರ್ತ ಸಪ್ತತಂತು ವಿಧಾನ ವಕ್ತಾರಂ ಸಮಸ್ತ ಶಾಸ್ತ್ರ ಕರ್ತಾರಂ ಪರಮ ಪುರುಷ ಪಜ ಪುಂಕಜ ಪೂಜಿತ ದ್ವಿಜಕುಲ ಪರಿಪಾಲಕಂ ಪದ್ಮಾಲಯ ಬಾಲಕಂ ಬೋಧಾಯನಾದಿ ಬಿರ್ವಂದಿತ ಮಹಿಮಾಧಿಕಾರ ಕಲ್ಪಸೂಕ್ತ ಪ್ರವಕ್ತಾರಂ ಮನ್ವಾದಿಭಿಸೇವಿತ ಮಹಿಮಾಧಿಕಾರ ವೈದಿಕಾಗಮ ಕರ್ತಾರಂ ನಿಜಕೃತ ದಿವ್ಯ ಸೂತ್ರ ಸಮುದಾದಿತೇಶ ಪ್ರದ ವೈದಿಕ ಮಾರ್ಗಂ ನಿರಾಕೃತ ವೇದೇತರ ಮಾರ್ಗಂ ಶರದಿಂದು ಬಿಂಬ ರಮಣೀಯ ವದನಂ ಯೋಗ ಜ್ಞಾನಾಭ್ಯವದನಂ ಶ್ರೀಪತಿ ಜಾನಾವಾಹನ ಸಮಾರಾಧನ ಸ್ಥಾಪನ ಪ್ರತಿಷ್ಠ ಕರ್ಮನಿಷ್ಠ ಶಿಷ್ಟಭೂಷರ ಸರೋರುಹ ದಿವಾಕರಂ ದಯಾಕರಂ ಹರಿತತ್ವ ಸುಧಾರಸಪಾನ ಜನಿತ ಹರ್ಷ ಪರ್ವಶ ದಿವ್ಯ ವಪುಷಂ ಪುರಾಣ ಪುರುಷಂ ವಕ್ಷಸ್ಥಲ ವಿರಾಜಮಾನ ಕನಕ ಯಜ್ಞೋಪವೀತಂ ದಕ್ಷ ಪ್ರಮುಖ ನವ ಬ್ರಹ್ಮ ಸಮೇತಂ ವಿಷ್ಣು ಕಲಾವತರಣಂ ಕೃಷ್ಣ ಮುಖವಾಹನಂ ಸತ್ವಗುಣ ಪ್ರಧಾನಂ ಸಕಲ ಜಗನ್ನಿಧಾನಂ ಕುಂದಮಂದಹಾಸಂ ಕೋಮಲಾಭ್ಯಾಸಭಾಸಂ ತಿಲಕುಸುಮ ಸುನಾಸಂ ಕಲಿಕಲುಸ ನಿರಾಸಂ ಶ್ರೀಶಾಸ್ತ್ರ ತಾಮರಸ ಪುಷ್ಪರಸ ಷಟ್ಪದಾಯಮಾನ ಮಾನಸಂ ಶ್ರೀವೈಘಾನಸಂ ಸಾಷ್ಟಾಂಗಮೇವ ಮಮ ಸಂಪತ್ಪ್ರದೆ ಸಾಂಪ್ರದಮದಮಭಿವಾದಯಾಮಿ ಕಪಿಲಾಕ್ಷಂ ಗರುತ್ಮಂತಂ ಸುವರ್ಣ ಸದೃಶಂ ಪ್ರಭುಂ ದೀರ್ಘಬಾಹುಂ ಬೃಹಸ್ಕಂದಂ ವಂದೇ ನಾಗಾಂಗಭೂಷಣಂ ಅಖಿಲ ಜಗದಭಿವೃದ್ಧಿರಸ್ತು. ಶ್ರೀಮತ್ ಕಮಲಾಯುವತಿ ಕರಕಮಲ ಕಲಿತ ಪಾದ ಕಮಲ ಧೂಳಿ ಪಟಲ ಪಾಟಲಿತ ಭುಜ ಪರಿಖ ಚತುಷ್ಟಯಸ್ಯ ಕರಕಲಿತ ಶಂಖ ಚಕ್ರ ಸಾರಂಗ ಕೌಮೋದಕಿ ನಂದಕಸ್ಯ ಭುಜ ಬಲಮಧಿತ ದಿತಿತನಯ ಶತಸಹಸ್ರಸ್ಯ ನಿಶಿತ ಶರಶತ ನಿಹತ ರಜನೀಚರ ವಪುರ್ಲಿತ ಬಹುಲರುಧಿರ ಧಾರಾ ಶಮಿತ ನಿಖಿಲೋಕಕಾಮಸ್ಯ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶುರಾಮ ರಾಘವ ಬಲಭಕ್ತ ಕೃಷ್ಣ ಕಲ್ಗಿ ಪ್ರಾದುರ್ಭಾವ ದಶಕ ಪರಿಪಾಲಿತ ಜಗತ್ರಯಸ್ಯ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಪುರುಷೋತ್ತಮ
देवस्य श्रीमदखिलाण्डकोटि ब्रह्माण्ड नायकस्य शेषाचलनिवासिनः श्रीभूनीला समेत श्री श्रीनिवास स्वामिनः त्रिभुवनानिक ब्रह्मोत्सवान्ते त्रिभुवनाकार सकल पक्षिराजः मंदरमथित महाजलधि सुधाहरण समय समर विजित सकलासुरगणः सुवर्णवर्णः श्यामाम्बरधरः पक्षच्छन्दालङ्कार दीप्यमान दिव्यावयवः करयुगधृत कनक राजीवः कटितटे विघटित कनक मेखला किङ्किणी कणवः ललाटतो कञ्चतरल ताम्रचूडः प्रलय समय समुदित महाम्बुवाह संकाश भीषणाकृतिः पक्षपाली युगल विक्षेप वेगवादोद्योत ताण्डवित महाजलधिमण्डलः रयज्ञोपवीत कटिसूत्रावतंसकः किङ्किणीकृत महाष्टनागः नरकान्तकरथः सर्पान्तकः गरुडः प्रीतियुक्तः प्रसन्नः गरुडं गरुडं व्यलदं व्यलदं गजवाहनं गजवाहनं खेतुरगं खेतुरगं वृत्तमटे वृत्तमटे पृथुक पृथुक प्रमद प्रमद ग्रह भूग्रह संग्रह लीलपटे लीलपटे पंको पंको मर्दल मर्दल विकसित विकसित गरुडं गरुडं वज्रपक्षिरज प्रभूतल विष्णु भारधरो महान् भुजगनाशक भीरितरं श्चर गरुडतालमिदं महते अंडमण्डल खण्ड विभ्रम विषपक्षय वैनयं तालकाहल तालभेदन भेरिकानुकघोषणं गण्डमण्डल कुण्डलीश्वर विषकुण्डल मण्डनम् अंगदोदर बन्ध बन्धुर कुन्दरोरगभूषणम् गण्डमण्डल चण्डिताहव भेरिकाहलडम्बरम् शङ्ख शृङ्ग मृदङ्ग सङ्गम गरुडतालमिदं महते गरुडतालमिदं महते नागङ्गलाभरण नागङ्गलाभरण नागङ्गलो भुजगत मयि सर्पस्य सर्पभुज सर्पस्य सर्पमशनं छन छन झङ्कृति किङ्कण हुण हुण हुङ्कृति कङ्कणं विनतातनयं कनकाङ्गनिभं भुजङ्गकुल भुञ्जितं विहङ्गकुल सेवितं जगदखिल वन्दितं मधु मधुन वाहनं कनकमय पत्रं श्रुतिपरिषदं चितं नमत गरुडं बुधा नमत गरुडं बुधा श्रीमत्सुधा सुधाधिनाथ पादारविन्दार्चन तत्पर श्रीः सवैन तेजो विनात्मनो सुखगेश्वरो नः शुभमातनोत् सुवर्णवर्णो भुजगोपवीति नागान्तको विष्णुरः सुपर्णः भागवताग्रगण्यः खगेश्वरो नः शुभमातनोत् सुदीर्घनासा पुरचारुवक्त्रः प्रसन्ननेत्राम्बुजकान्तिरम्यः अनन्यसाधारण विक्रमाढ्यः खगेश्वरो नः शुभमातनोत् सर्वीकरेन्द्राभरणाञ्चिताङ्गो मनोज्ञ सौवर्ण किरीटधारी महानुभावो भगवत्
పంచరగాది విస్తారకస్య దేవాసన ప్రస్తారకస్య వివిధ గ్రాహ గమగమాయమాన సంభ్రంకష కల్లోల వేళితస్య మంజుల మంజరీకృతవేన నవ మంజరీ లాలితస్య గంగాది మహాతరంగిణీ సంగ సముద్భూత మంగళాభంగ శృంగారస్య సకల గుణాధార పయ పారావారస్య మధ్యప్రదేశే హారణీహార పటీర కర్పూర ప్రభాత గతగాయమాన ధవళ ద్వీపే సంతాన సంతతోధ్యాన పరివృతే సంతతామృత పరిపూరిత పరిగావలేతే హిరణ్య ప్రాకార ప్రకాశమానే నవరత్న విచిత్ర ద్వార శోభిత వివిధ శోభిత విభ్రాజితే వైజయంతి కాంతి నిరంతర నభో మండలే దివ్య విలాసిని సహస్ర సంఖ్యాకీర్ణ వీధి విరాజితే రాశీకృతాఖండ సౌభాగ్య నిర్మితే దివ్య నగరే శ్రీమతి వైకుంఠే విశ్వక్షేనాది ప్రధాన కింకిర మందిర సందోహ విస్తృతే దుర్నిరీక్ష జై విజయాది ద్వారపాలక సంరక్షిత బహుళ పరిజన పరివారస్య బహిరంగణ చిత్ర విచిత్ర రత్న స్తంభ పాస్వత్తేజ విశేష విస్ఫూర్జిత మహానీయ సభా మండప మధ్యస్థ మహాసింహాసనాదిరూఢస్య బ్రహ్మేంద్రాది త్రైస్త్రీ సత్కోటి సంఘాత గూర్ణాయమాన సభా సన్నివేశస్య పరతః ప్రవర్తితః దివ్య శ్రీ వీర్తమాన చామరస్య కంతర్పకోటి సౌందర్యస్య ఉత్పుల్ల పుండరీక విశాలలోచనస్య బాహువిటపావిర్భూత శంఖచక్ర గదాభయ భరితస్య దేవదేవస్య శ్రియపతే పురుషోత్తమస్య శ్రీమదఖిలాండ కోటి బ్రహ్మాండ నాయకస్య ఏతత్ శేషాచల నివాసినః శ్రీ భూనీలా సమేత శ్రీ శ్రీనివాస స్వామి ప్రసాదేన సంవత్సరాయన ఋతుమాస పక్ష తిథివార నక్షత్ర లగ్న హోరాద్రేఖాణ ద్వాదశాంశ త్రింశాంశ త్రింశదంశక నిరంతరమనుకూల శుభాశోభనాః సర్వే గ్రహాః శుభ నక్షత్ర శుభై ఏకాదశ స్థాన ఫలవర్ధా సుప్రసన్నో సుముహూర్తో భవతు ఆదిత్యానాం నవానాం గ్రహాణాం శుభ ఆనుకూల్యం భూయాసతి భవంతో మహాంతో పుణ్యంతు కరోమి హవిష్మతీరిమా హవిష్మాన్ దేవోధ్వరో హవిష్మాగం ఆదివాసతి హవిష్మాగం అస్తు సూర్యః అగ్నిర్వోపన్న గృహస్య సదసి సారయామి సుమ్నాయ సుమ్నిని సుమ్నే మాధత్తేంద్రాగ్నియోర్భాగధేయీ స్థమిత్రావరుణయోర్భాగధేయీ స్థవిశ్వేషాం దేవానాం భాగధేయీ స్థయజ్ఞే జాగృతా సుపర్ణోసి గరుత్మా చక్షుస్తోమ ఆత్మా సామతే తనోర్వామదేవ్యం బృహద్రథంతరే పక్షౌ యజ్ఞాయజ్ఞియం పుచ్చన్ ఛందాగస్యంగాని ధిష్ణియా సభాయ జోగుంషినామా సుపర్ణోసి గరుత్మాన్ దివం గచ్చ సువపదా శతధారగో హిరణ్మయగో సహస్రధారమరుణన్నిహితం గుహాయాం పయస్వదేరోషధయః పయస్వద్వీరుధాం పయః ఓం పక్షిరాజాయ విద్మహే సువర్ణపక్షాయ ధీమహి తన్నో గరుడః ప్రచోదయాత్ ఆసాగ్రే సుహృతాంచిదైతానే ఋషీరవాప్యో గ్రహితో జయాయ వోజోపనాయ స్యమృతాయ శంభో పయస్య యో నోపజయన్నహి పుంసి వోజోపలాయ విద్మహే అద్యుచ్ఛ్రయాయ ధీమహి తన్నో ధ్వజ ప్రచోదయాత్ నమో నమస్తే పక్షేంద్ర స్వాధ్యాయ వపుషే నమః వాహనాయ మహావిష్ణోస్తార్క్ష్యాయ మితతేజసే గరుడాయ నమస్తుభ్యం సర్వసర్వేంద్రమృత్యవే వైనతేయ మహాబాహో మహాబలవయోధిపా విహగేంద్ర నమస్తేస్తు సముత్పాటితకల్పకా आहृतामृत कुंभाय जननी दास्य मोचने सुरासुरेन्द्र जयने नागेन्द्राभरणायते यथाधारमिदं सर्वं तथाधारायते नमः
पक्षौ यस्य बृहत्सामरथन्तरमपि द्वयम् अक्षिणी चापि गायत्री त्रिवृत्सामशिरस्वयम् स्तोमात्मानमस्तस्मै वामदेव्याङ्गसम्पदे नमः प्राणादिवायो नामीशाय गरुडात्मने पक्षेन्द्र पक्ष विक्षेप तरंगानिल संपदा निरस्तासुरसन्नाह समरे शत्रुसूदना प्रतिष्ठित पटे तुभ्यं नमः प्रणवमूर्तये कर्मणां सिद्धिमाहूतः कुरुष्व विहगेश्वरा दोषानपनयास्माकं गुणानावह सर्वशः विघ्नानि जहि सर्वाणि आत्मसात् कुरु मामपि आत्माहार्षमन्तरभूत् ध्रुवस्तिष्ठामि चाचलिः